ಹೌ ಟು ಕಂಪ್ಲೀಟ್ 4000 ಅವರ್ಸ್ 1000 ಸಬ್ಸ್ಕ್ರೈಬರ್ ಇನ್ ಲಾಸ್ಟ್ 365 ಡೇಸ್. ಅಂದರೆ 1000 ಸಬ್ಸ್ಕ್ರೈಬರ್ ಮತ್ತು 4000 ತಾಸು ವಾಚ್ ಅವರ್ಸ್ ಅನ್ನು ಕಳೆದ ಲಾಸ್ಟ್ 365 ಡೇಸ್ ಅಂದರೆ ಕಳೆದ 365 ದಿನದಲ್ಲಿ ನಾವು ಹೇಗೆ ಕಂಪ್ಲೀಟ್ ಮಾಡಬಹುದು. ಇದು ಕ್ವಶನ್ ಭಾಳ ಸಲ ನನಗೆ ಭಾಳ ಮಂದಿ ಕೇಳ್ತಾರೆ. ಇದಕ್ಕೆ ನಾನು ಯಾವುದೇ ಒಂದು ಫೇಕ್ ಟ್ರಿಕ್ ಅನ್ನು ಹೇಳಂಗಿಲ್ಲ. ಇವತ್ತಿನ ವಿಡಿಯೋ ಭಾಳ ಜೆನ್ಯೂನ್ ನಾನು ತಿಳಿಸ್ತೀನಿ ನಿಮಗೆ. 4000 ಅವರ್ಸ್ ಹೇಗೆ ನೀವು ಮಾಡಬಹುದು, ಹೇಗೆ ಕಂಪ್ಲೀಟ್ ಆಗ್ತೈತಿ ಮತ್ತು 1000 ಸಬ್ಸ್ಕ್ರೈಬರ್ ಹೇಗೆ ಕಂಪ್ಲೀಟ್ ಮಾಡಬೇಕಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಾಗಿ ದಯವಿಟ್ಟು ವಿಡಿಯೋ ಲಾಸ್ಟ್ ಅಂತ ನೋಡ್ರಿ. ಹಾಗೆ ಚಾನಲ್ ಮೇಲೆ ಹೊಸದಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಮತ್ತು ಈ ವಿಡಿಯೋ ಶೇರ್ ಮಾಡಿರಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಸೊ ಹೋಗೋಣ. ಒಬ್ಬರು ನನಗೆ ಇಲ್ಲಿ ಕಮೆಂಟ್ ಬರೆದಿದ್ದಾರೆ. ಏನಪ್ಪ ಅಂದ್ರೆ ಹೌ ಟು ಕಂಪ್ಲೀಟ್ 4000 ಅವರ್ಸ್ ವಾಚಿಂಗ್ ಟೆಲ್ ಮಿ ಅಂತ ಪದೇ 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 10 ಕಮೆಂಟ್ ಬಂದು ಅಂದ್ರೆ ಅದರೊಳಗೆ 2 ಕಮೆಂಟ್ ಇದೇ ಇರ್ತೈತಿ. ನೋಡ್ರಿ, ಮೊದಲು ನಿಮ್ಮ ತಲೆಯಲ್ಲಿ ನಿಮ್ಗೆ ಇದು ತಲೆಯಾಗ ತೆಗೀರಿ. ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು, ನೀವು 4000 ತಾಸು ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ಮೇಲೆ ಫೋಕಸ್ ಇರಬಾರ್ದು. ನಿಮ್ಮದು ತಲೆಯಲ್ಲಿ ಅದು ಇರಬಾರ್ದು. ಈಗ 2024ರಲ್ಲಿ ಈಗ ಜಮಾನ ಪೂರ ಎಲ್ಲ ಚೇಂಜ್ ಆಗಿದೆ, ಟ್ರೆಂಡಿಂಗ್ ಎಲ್ಲ ಚೇಂಜ್ ಆಗಿದೆ, ನ್ಯೂ ಜನ್ರೇಷನ್ ಬಂದೈತಿ. ನ್ಯೂ ಜನ್ರೇಷನ್ನಲ್ಲಿ ಅವ್ರದ್ದು ಬುದ್ಧಿ ತಕ್ಕಂತೆ ಅವ್ರು ಹೇಗೆ ಕೆಲಸ ಮಾಡ್ಲಕತ್ತಾರೆ ಅನ್ನೋದು ಅದು ಮೊದಲು ತಲೆಯಾಗಿ ಇಟ್ಕೋರಿ. ಇಲ್ಲಿ ನೀವು ಕೆಲಸ ಮಾಡಿ ಏನಾದರೂ ಸಕ್ಸಸ್ಫುಲ್ ಆಗಬೇಕಾದ್ರೆ ಇದು 4000 ತಾಸು ನೋಡ್ರಿ. ನೀವು ಮನಸ್ಸು ಮಾಡಿದರೆ ಒಂದು ದಿನದಾಗ 4000 ತಾಸು ಆಕೈತಿ. ನೀವು ಮನಸ್ಸು ಮಾಡಿದರೆ ಒಂದು ದಿನದಾಗ 4000 ತಾಸು ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೋದು. ಒಂದೊಂದು ದಿನದಲ್ಲಿ 4-5 ಲಕ್ಷ ಸಬ್ಸ್ಕ್ರೈಬರ್ ಮಾಡ್ಕೊಂಡವರು ಅದಾರ ಈ ಯೂಟ್ಯೂಬ್ ಮೇಲೆ, ಈಗಲೂ ಮಾಡ್ಲಕತ್ತಾರ. ಅದಕ್ಕಾಗಿ ಇದು ತಲೆಯಾಗ 1000 ಸಬ್ಸ್ಕ್ರೈಬರ್ ಮತ್ತು 4000 ತಾಸು ವಾಚ್ ಟೈಮ್ ಯಾವಾಗ ಕಂಪ್ಲೀಟ್ ಆಗ್ತದೆ ಇದು ತಲೆಯಾಗೇನು ಇದು ಹುಳ ಬಿದ್ದಾವಲ್ಲ ಇದು ಮೊದಲು ತೆಗೆದು ಹೊರಗೆ ಹೋಗಿರಿ. ಯಾಕಂದ್ರೆ ನೀವು ಇದರ ಮೇಲೆ ನೀವು ಫೋಕಸ್ ಮಾಡಿದರೆ ನೀವು ಕಂಟೆಂಟ್ ಮೇಲೆ ಫೋಕಸ್ ಮಾಡಂಗಿಲ್ಲ. ಯಾವುದೇ ಒಂದು ಶಾರ್ಟ್ ವಿಡಿಯೋ ತಗೋತೀರಿ, ಯಾವುದೇ ಒಂದು ಮ್ಯೂಸಿಕ್ ವಿಡಿಯೋ ತಗೋತೀರಿ, ಅದಕ್ಕೆ ಬರೀ ಕೇವಲ ವಾಯ್ಸ್ ಓವರ್ನು ಮಾಡಂಗಿಲ್ಲ. ಹಾಗೆ ಯಾವುದೇ ಒಂದು ಚಿತ್ರ ಹಾಕಿ ಯಾವುದೇ ಒಂದು ಗೂಗಲ್ ಡೌನ್ಲೋಡ್ ಮಾಡಿ ಫೋಟೋ ಮಾಡಿ ಹಾಕಿ ಅದಕ್ಕೆ ಅಪ್ಲೋಡ್ ಮಾಡಿಬಿಡ್ತೀರಿ. ಮ್ಯೂಸಿಕ್ ಯಾರ್ದು, ಫೋಟೋ ಯಾರ್ದು, ಮ್ಯೂಸಿಕ್ ಯಾರ್ದೈತೋ ಮತ್ತೊಬ್ಬರ್ದು, ಫೋಟೋ ಯಾರ್ದೈತೋ ಮತ್ತೊಬ್ಬರ್ದು. ನಿಮ್ದೇನದ ಇಲ್ಲಿ, ನಿಮ್ದು ಅದು ಹಾಕಿದ ಮೇಲೆ ಅದು ವಿಡಿಯೋ ವೈರಲ್ ಹೆಂಗೆ ಆಕೈತಿ ಗೂಗಲ್ಗೆ ಮತ್ತು ಯೂಟ್ಯೂಬ್ಗೆ. ಯಾಕಂದ್ರೆ ಯೂಟ್ಯೂಬ್ ಗೂಗಲ್ದ ಒಂದು ಪ್ಲೇಟ್ಫಾರ್ಮ್ ಇದೆ, ಗೂಗಲ್ದ ಒಂದು ಸೆಕೆಂಡ್ ಪ್ರಾಡಕ್ಟ್ ಇದು. ಗೂಗಲ್ ಏನಿದೆಯಲ್ಲ ಸರ್ಚ್ ಇಂಜಿನ್ ಇದೆ. ನೀವು ಯಾವುದೇ ಬೇಕಾದರೂ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡ್ಬೋದು. ಓದಲಿಕ್ಕೆ ವೆಬ್ಸೈಟ್ಗಳು ಬಹಳಷ್ಟು. ಗೂಗಲ್ ಒಂದು ಸರ್ಚ್ ಇಂಜಿನ್, ಟೆಕ್ಸ್ಟ್ ಸರ್ಚ್ ಇಂಜಿನ್ ಅಂತಾರೆ ಗೂಗಲ್ಗೆ. ಗೂಗಲ್ದ ಒಂದು ಸೆಕೆಂಡ್ ಪ್ರಾಡಕ್ಟ್ ವಿಡಿಯೋ ಸರ್ಚ್ ಇಂಜಿನ್ ಯೂಟ್ಯೂಬ್. ವಿಡಿಯೋಸ್ ಮೇಲೆ ನೀವು ಮಾಡಿರುವಂಥ ಟೆಕ್ಸ್ಟ್ ಟು ಮ್ಯೂಸಿಕ್ ವಿಡಿಯೋ, ಬೇರೆಯವ್ರದ್ದು ಮ್ಯೂಸಿಕ್ ತಗೊಂಡು ಬೇರೆದ ಒಂದು ಟೆಕ್ಸ್ಟ್ ತಗೊಂಡು ಅಂದರೆ ವರ್ಡ್ಸ್ಗಳು ತಗೊಂಡು, ಅದು ಕಥೆ ಇರ್ಬೋದು, ಜೋಕ್ಸ್ ಇರ್ಬೋದು, ಏನಾದರೂ ಇರ್ಬೋದು, ಮೋಟಿವೇಶನ್ ವರ್ಡ್ಸ್ಗಳು ಇರ್ಬೋದು, ಅದು ತಗೊಂಡು ಯಾರ್ದೋ ಒಂದು ಇಮೇಜ್ ತಗೊಂಡು ಯಾರ್ದೋ ಒಂದು ವಿಡಿಯೋ ತಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಎಡಿಟ್ ಮಾಡಿ ಹಾಕಿದರೆ ಆ ಕಂಟೆಂಟ್ ನಿಮ್ಮದಲ್ಲ. ಇದು ತಲೆಯಾಗ ತಗೋರಿ. ಇಂಥ ಕಂಟೆಂಟ್ ಮಾಡ್ತಿದ್ರೆ ನೀವು ಯಾವತ್ತೂ 4000 ತಾಸು ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ನಿಮಗೆ ಆಗೋದಿಲ್ಲ. ಅಕಸ್ಮಾತ್ ಯಾವುದೇ ಒಂದು ಲಕ್ ಅಂತಾರೆ ಇದಕ್ಕೆ, ಲಕ್ಕಿನ ಒಳಗೆ ಸಿಲುಕಿ ನಿಮ್ದು ಒಂದು ವಿಡಿಯೋ ವೈರಲ್ ಆಗಿ ನಿಮ್ಮ ಚಾನಲ್ 4000 ತಾಸು ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅಂದರೆ ನೀವು ಮೊನಿಟೈಸ್ ಕಳಿಸಿದಾಗ ನಿಮ್ಮ ಚಾನಲ್ ರಿಜೆಕ್ಟ್ ಆಕೈತಿ. ರೀಯೂಸ್ ಕಂಟೆಂಟ್, ರಿಪೀಟೆಡ್ ಕಂಟೆಂಟ್ ಅನ್ನಲ್ಲಿ ಸಿಲುಕಿ ನಿಮ್ಮ ಚಾನಲ್ ಮೊನಿಟೈಸ್ ಮಾಡಲಿಕ್ಕೆ ಕೊಡೋದಿಲ್ಲ. ನೀವು ವಿಡಿಯೋ ಇಡಬಹುದು, ನೀವು ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಕೊಡಂಗಿಲ್ಲ, ಅವರು ಏನೂ ಇಲ್ಲ. ಇದು ಮಾತು ತಿಳ್ಕೊರಿ. ಮತ್ತು 4000 ತಾಸು ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ಹೇಗೆ ಕಂಪ್ಲೀಟ್ ಮಾಡಬೇಕು ಕಳೆದ 365 ದಿನದಲ್ಲಿ. ಕಳೆದ 365 ದಿನದಲ್ಲಿ ನಿಮಗೆ ಇಷ್ಟೆಲ್ಲ ಈ ಕ್ರೈಟೀರಿಯಾ ಏನಿದೆಲ್ಲ ಯೂಟ್ಯೂಬ್ದು ಅದು ಕಂಪ್ಲೀಟ್ ಮಾಡಬೇಕಾದ್ರೆ ನೀವು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಕೊಡಬೇಕು. ಈಗ ರೀಸೆಂಟ್ಲಿ ಟ್ರೆಂಡಿಂಗ್ ಏನು ನಡೆದಿದೆ ಅದು ನೋಡ್ರಿ. ಯೂಟ್ಯೂಬ್ ಮೇಲೆ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಕೊಟ್ಟಾನ, ಅದಕ್ಕೆ ಕ್ಲಿಕ್ ಮಾಡಿ ಟ್ರೆಂಡಿಂಗ್ನಲ್ಲಿ ಏನು ನಡೆದಿದೆ ಡ್ರಾಮಾ, ನಿಮ್ಮ ನಿಶ್ ಏನಿದೆ, ನೀವು ಯಾವ ಕ್ಯಾಟಗರಿ ಮೇಲೆ ಕೆಲಸ ಮಾಡಬೇಕತ್ತೀರೋ, ಏನು ಕಾಮಿಡಿ ಮಾಡಬೇಕಿತ್ತಿರೋ, ಬಿಸ್ನೆಸ್ ಮಾಡಬೇಕಿತ್ತಿರೋ ಬಿಸ್ನೆಸ್ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಿತ್ತಿರೋ, ಮೋಟಿವೇಶನ್ ಸೆಲೆಕ್ಟ್ ಮಾಡಬೇಕಿತ್ತಿರೋ ಅಥವಾ ಎಂಟರ್ಟೈನ್ಮೆಂಟ್ ಸೆಲೆಕ್ಟ್ ಮಾಡಬೇಕಿತ್ತಿರೋ, 90% ಇಲ್ಲಿ ಕ್ರಿಯೇಟರ್ ಯೂಟ್ಯೂಬ್ ಮೇಲೆ ಏನು ಮಾಡ್ಲಕತ್ತಾರ ಅಂದ್ರೆ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತಾರ. 90% ಒಳಗೆ ಉಳಿದ 10% ಒಳಗೆ ಎಲ್ಲರಿಗೆ ಆ ಸ್ಕಿಲ್ ಗೊತ್ತದ. ಯೂಟ್ಯೂಬ್ದು ಸ್ಕಿಲ್ ಗೊತ್ತದ. ಯೂಟ್ಯೂಬ್ ಮೇಲೆ ಏನು ಕೆಲಸ ಮಾಡಿದ್ರು ನಮಗೆ ಹೆಚ್ಚಿನ ದುಡ್ಡು ಇಲ್ಲಿಂದ ಗಳಿಸಬಹುದು ಅಂತ ಆ 10% ಮಂದಿಗೆ ಅಷ್ಟ ಗೊತ್ತದ. ಆ 10% ಜನ ಏನದಾರಲ್ಲ ಆ 10% ಕಂಟೆಂಟ್ ಮೇಲೆ ಕೆಲಸ ಮಾಡಿ ತಿಂಗಳಿಗೆ 20-30 ಲಕ್ಷ ರೂಪಾಯಿ ಕೂಡ ಇಲ್ಲಿ ಅರ್ನಿಂಗ್ ಮಾಡ್ತಾ ಇದ್ದಾರೆ. ನೀವು ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಇರ್ತೀರಿ ಅಥವಾ ಪೀಪಲ್ ಆ್ಯಂಡ್ ಬ್ಲಾಗ್ಸ್, ಯಾರು ಬ್ಲಾಗ್ ಮಾಡ್ಲಕತ್ತಾರ ಬ್ಲಾಗ್ ಮಾಡೋನು, ಅವರು
ಮ್ಯೂಸಿಕ್ ಯಾರ್ದೋ ಒಂದು ಮಾಳು ನಿಪ್ನಾಳ ಭಾಷಾಕಾರ ಹಾಡಿರುವಂಥ ಶಬ್ಬಿಡಾಂಗಿ ಹಾಡಿರುವಂಥ ಒಂದು ಹಾಡು ಬಂದೈತಿ ಹೊಸದ. ಅದ್ರ ಮೇಲೆ ಯಾವುದೇ ಒಂದು ಹುಡುಗಿದ ಫೋಟೋ ಶಿಸ್ತಾಗಿ ಸೆಕ್ಸಿ ನಿಂತಿದ್ದು ಹುಡುಗಿದ ಒಂದು ಫೋಟೋ ತಗೊಳ್ಳೋದು ಹಾಕೋದು, ಟೆಕ್ಸ್ಟ್ ಮಾಡಿ ಟೆಕ್ಸ್ಟ್ ಯಾವುದೇ ಒಂದು ಲಿರಿಕ್ಸ್ ಟೆಕ್ಸ್ಟ್ಗಳು ಮಾಡಿ ಯಾರ್ದೋ ಮ್ಯೂಸಿಕ್ ಯಾರ್ದೋ ಫೋಟೋ ಯಾರ್ದೋ ಟೆಕ್ಸ್ಟ್ ಹಿಂಗೆ ಮಾಡಿದ್ರೆ ನೀವು ಹಾಕ್ತೀರ ಉದ್ಧಾರ ಆಗೋದಿಲ್ಲ. ನೀವು ಫೋಕಸ್ ಮಾಡಬೇಕು ನಿಮ್ಮ ಕಂಟೆಂಟ್ ಮೇಲೆ. ಹೊಸ ಹೊಸ ಐಡಿಯಾಸ್ಗಳು ತೊಗೊಂಡು ಬರ್ರಿ. ಐಡಿಯಾಸ್ಗಳು ಗೂಗಲ್ ಇದೆ, ಯೂಟ್ಯೂಬ್ ಇದೆ. ಇವತ್ತು ನಿಮ್ಮ ರುಚಿ ಯಾವ ಕೆಟಗರಿಯಲ್ಲಿ ಇದೆ ಅಂಥ ಚಾನಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ಹೊಸ ವಿಡಿಯೋ ಯಾವ್ದು ಬಿಡ್ತಾರಲ್ಲ ಅದು ನೋಟಿಫಿಕೇಶನ್ ನಿಮಗೆ ಬರ್ತದೆ. ಆ ವಿಡಿಯೋ ನೋಡ್ರಿ, ಅದರದ ರಿಲೇಟೆಡ್ ನೀವು ವಿಡಿಯೋ ಮಾಡುವ ಪ್ರಯತ್ನ ಮಾಡಿರಿ. ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ರೊಕ್ಕ ಹೋಗಂಗಿಲ್ಲ. ಇಷ್ಟೆಲ್ಲ ಕೂತಿ ಇಲ್ಲಿ ಹೊಯ್ಕೋತೇವಲ್ಲ ನಾವು, ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಮಂದಿ. ಈ ಚಾನಲ್ನಾಗ ಜವಾರಿ ಕ್ರಿಯೇಟರ್ ಚಾನಲ್ನಾಗ 175 ನಾನು ವಿಡಿಯೋ ಮಾಡಿದ್ದೀನಿ. ಆದ್ರೆ ನಮ್ಗೆ ಸಬ್ಸ್ಕ್ರೈಬ್ ಎಷ್ಟು ಅದ? 3700. ಶೇಮ್ ಆಕೈತಿ. ಮತ್ತು ಕನ್ನಡದಲ್ಲಿ ಮಾಡ್ರಿ. ಇದಕ್ಕಿಂತ ಜಾಸ್ತಿ ನಾನು ಹಿಂದಿಯಲ್ಲಿ ಗಳಿಸ್ತೀನಿ. ಯಾಕಂದ್ರೆ ಆಡಿಯನ್ಸ್ ಜಾಸ್ತಿ ಇದೆ. ನಮ್ಮ ಕನ್ನಡ ಜನ ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಜವಾರಿ ಮಂದಿ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಇಷ್ಟೆಲ್ಲ ಹೊಯ್ಕೊಂಡು ಕಂಟೆಂಟ್ ಸರ್ಚ್ ಮಾಡಿ ಎಲ್ಲ ರಿಸರ್ಚ್ ಮಾಡಿ ನೋಡ್ರಿ. ಒಂದು ವಿಡಿಯೋ ಮಾಡಬೇಕಾದ್ರೆ ರಿಸರ್ಚ್ ಮಾಡಬೇಕಾದ್ರೆ ನಾನು ಇಲ್ಲಿ ಲೈವ್ ಕೂತ್ ಹೇಳಾಕ್ತೀನಿ ಅನ್ಕಟ್. ಇಲ್ಲಿ ಕೂತು ಹೇಳಬೇಕಾದ್ರೆ ನಾನು ಏನು ಮಾಡ್ತೀನಿ ಗೊತ್ತಂದ್ರೆ, ಕೂತು ಎಷ್ಟು 3 ತಾಸು ಸ್ಟಡಿ ಮಾಡ್ತೀನಿ. ಇವತ್ತು ಮುಂಜಾನೆನ ಜವಾರಿ ಕ್ರಿಯೇಟರ್ ಚಾನಲ್ ಮೇಲೆ ನನ್ನ ಜನರಿಗೆ, ನನ್ನ ಕನ್ನಡ ಮಂದಿಗೆ ನಾನು ಏನಾದರೂ ಹೊಸ ಕಂಟೆಂಟ್ ಕೊಡಬೇಕಲ್ಲ, ಅವ್ರಿಗೆ ಏನು ಮೋಟಿವೇಟ್ ಮಾಡಬೇಕು, ಅವರಲ್ಲಿ ಇದು ಉತ್ಸಾಹನ ಹೆಂಗೆ ತುಂಬಬೇಕು ಅಂತ ನಾನು 2-3 ತಾಸು ರಾತ್ರಿ 3 ಗಂಟೆಗೆ ಮಕ್ಕೋತೀನಿ ಸರ್ ನಾನು. 3 ಗಂಟೆಗೆ. ಇದು ಅತ್ತಾರೆ ಹುಳ ಆತಾರ. ಇದು ಏನಾದರೂ ಮುಂದೆ ಸಾಧನೆ ಮಾಡ್ಬೇಕು ಅನ್ನೋದು ಹುಳ ಆತಾರಲ್ಲ ಅದು. ರಾತ್ರಿ 3 ಗಂಟೆಗೆ ಮಕ್ಕೋತೀನಿ ಸರ್. ಮುಂಜಾನೆ ಮತ್ತೆ 8 ಗಂಟೆಗೆ ಹೇಳ್ತೀವಿ ನಾವು. 3 ಗಂಟೆ 3, 4, 5, 6, 7, 8 5 ತಾಸು ಡೈಲಿ ನಮ್ದು ನಿದ್ದೆ. ಈ ಥರ ಬೇಕು ಹೊಸ ಕಂಟೆಂಟ್. ಇಲ್ಲಿ ನಂದು ಸ್ವಂತ ಕಂಟೆಂಟ್, ಇಲ್ಲಿ ಮಾತಾಡಲಾಗ್ತಿಲ್ಲ ಸ್ವಂತ ಕಂಟೆಂಟ್. ನಂದು ಇನ್ನೊಂದು ಚಾನಲ್ ಮಂಡಮೌಲಿ ಅವಲಿನೋ, ಅದು ನನ್ನ ಸ್ವಂತ ಕಂಟೆಂಟ್ಗಳು, ಬೇರೆಯವ್ರದ್ದು ಕಾಪಿ ಅಲ್ಲ. ನಂದು ಇನ್ನೊಂದು ಚಾನಲ್ ಅದ ಫೋಕ್ ಸ್ಟಾರ್ ಅಂತ, ಅದು ನನ್ನ ಸ್ವಂತ ಕಾಂಟೆಂಟ್, ಬೇರೆಯವರಲ್ಲ. ನಂದು ಇನ್ನೊಂದು ಚಾನಲ್ ಇದೆ ಭಾಷಾಕಾನ್ ಆಫೀಸಲ್, ಅದು ನನ್ನ ಸ್ವಂತ ಕಾಂಟೆಂಟ್, ಬೇರೆಯವರಲ್ಲ. ನಂದು ಇನ್ನೊಂದು ಚಾನಲ್ ಇದೆ ಡ್ರೀಮ್ ಹೌಸ್, ಅದು ನನ್ನ ಸ್ವಂತ ಕಾಂಟೆಂಟ್, ಬೇರೆಯವರಲ್ಲ. ನಂದು ಸ್ವಂತ ಒಂದು ಪೇಜ್ ಇದೆ ಮಣ್ಣಮಲೆ ಅವಲಿನೋ ಅಲ್ಲಿನೂ ಕೂಡ ಹೋಗಿ ನೋಡ್ರಿ ನೀವು. ಫೇಸ್ಬುಕ್ ಪೇಜ್, ಅಲ್ಲಿನೂ ನನ್ನ ಸ್ವಂತ ಕಾಂಟೆಂಟ್, ಬೇರೆಯವರಲ್ಲ. ನಂದು ಇನ್ನೊಂದು ಪ್ರೊಫೈಲ್ ಇದೆ ದಸ್ಕಿರ್ ಭಾಷೆ, ಅಲ್ಲಿ ಮೇಲೆ ಫೇಸ್ಬುಕ್ನಲ್ಲಿ ಹೋಗಿ ನೋಡ್ರಿ. ಅಲ್ಲಿನೂ ಕೂಡ ನನ್ನ ಸ್ವಂತ ಕಾಂಟೆಂಟ್, ಮತ್ತೊಬ್ಬರು ಕಾಪಿ ಮಾಡಿಲ್ಲ. ಒರಿಜಿನಲ್ ಮಾಲಕ್ ನಾನು. ನಂದು ನಿನ್ನೆ ಮಂದಿ ಒಂದು ವಿಡಿಯೋ ಮಾಡಿದ್ದೆ ನಾನು, ಒಂದು ಹೊಸ ಹಿಂದಿ ಚಾನಲ್ ಇದೇ 2-3 ದಿನ ಹಿಂದೆ ತೆಗ್ದಿದ್ದೀನಿ. ಶಾಡೋ ಸ್ಟೋರಿ ಹಿಂದಿ ಅಂತ, ಅದು ನನ್ನ ಸ್ವಂತ ಕಂಟೆಂಟ್, ಬೇರೆಯವ್ರದಲ್ಲ. ಬೇರೆಯವರು ತಗೊಂಡು ಕೂಡ ಅದಕ್ಕೆ ಯೂಸ್ ಮಾಡುವ ಟ್ರಿಕ್ಗಳು ಅದಾವ. ಅಲ್ಲಿ ವಾಯ್ಸ್ ಓವರ್ ಮಾಡಬೇಕು, ತಮ್ಮ ಎಡಿಟಿಂಗ್ ಒಳಗೆ ಕ್ರಿಯೇಟಿವಿಟಿ ತೋರಿಸ್ಬೇಕು. ಯೂಟ್ಯೂಬ್ ಅಲ್ಗೋರಿದಮ್ ತಿಳಿಬಾರ್ದು. ಯಾವುದೇ ಒಂದು ಇಮೇಜ್ ತಗೊಂಡ್ರೆ ಅಲ್ಲೇ ನಿಂದಿರಬಾರ್ದು. ಅದು ಪ್ರತಿ 2 ಸೆಕೆಂಡ್ 3 ಸೆಕೆಂಡ್ಗೆ ಇಮೇಜ್ಗಳು ಚೇಂಜ್ ಆಗಬೇಕು. ನೀವು ಏನಾದರೂ ಎಜುಕೇಶನ್ ಆ ಇಮೇಜನ್ನು ಯೂಸ್ ಮಾಡಕತ್ತೀರ, ಡಿಸ್ಕ್ರಿಪ್ಷನಲ್ಲಿ ಯೂಸ್ ಮಾಡಿರಿ. ಒಂದು ಏನಾದರೂ ಡಿಸ್ಕ್ಲೇಮರ್, ನಾನು ಏನು ಮಾಡಕತ್ತೀನಿ, ಈ ಫೋಟೋಗಳನ್ನು ಈ ಟೆಕ್ಸ್ಟ್ಗಳನ್ನು ನಾನು ಎಜುಕೇಷನ್ ಪರ್ಪಸ್ವಾಗಿ ಮಂದಿಗೆ ಎಜುಕೇಟ್ ಮಾಡಲಿಕ್ಕೆ ಇದು ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ಲೇಮರ್ ಹಾಕ್ರಿ ಯೂಟ್ಯೂಬ್ ಮೇಲೆ. ಯೂಟ್ಯೂಬ್ದ ನಿಮ್ದು ಆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಡಿಸ್ಕ್ಲೇಮರ್ ಹಾಕ್ರಿ. ಆಮೇಲೆ ಅದರ ಮೇಲೆ ವಾಯ್ಸ್ ಓವರ್ ಮಾಡ್ರಿ. ಎಲ್ಲಿ ತನ ನೀವು ವಾಯ್ಸ್ ಓವರ್ ಮಾಡೋದು ಕಲಿಯಂಗಿಲ್ಲ, ಎಲ್ಲಿ ತನ ನೀವು ಫೇಸ್ ತೋರಿಸೋದಕ್ಕೆ ಕಲಿಯಂಗಿಲ್ಲ, ಎಲ್ಲಿ ತನ ನೀವು ಸ್ವಂತ ಕ್ರಿಯೇಟಿವಿಟಿ ಕಲಿಯಂಗಿಲ್ಲ, ಎಲ್ಲಿ ತನ ನೀವು ನಿಮಗೆ ಎಡಿಟಿಂಗ್ ಮಾಡಕ್ಕೆ ಬರಂಗಿಲ್ಲ, ಅಲ್ಲಿ ತನ ನಿಮ್ಮ 4000 ತಾಸು ವಾಚ್ ಟೈಮ್ 1000 ಸಬ್ಸ್ಕ್ರೈಬರ್ ಆಗುದಿಲ್ಲ. ಆದರೂ ಕೂಡ ನಿಮ್ಮದು ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, 4000 ತಾಸು ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ ಮೇಲೆ ಫೋಕಸ್ ಇಡಬೇಡ್ರಿ. ನೀವು ಎಡಿಟಿಂಗ್ ಕಲೀರಿ, ಎಡಿಟಿಂಗ್ ಮೇಲೆ ಫೋಕಸ್ ಇಡ್ರಿ. ನಾವು ಹೇಗೆ ಮಾತಾಡಬೇಕು, ಹೇಗೆ ನಾವು ಡೈಲಾಗ್ ಡೆಲಿವರಿ ಕೊಡಬೇಕು, ಹೇಗೆ ನಾವು ಸ್ಪೀಚ್ ಮಾಡಬೇಕು ಅದು ಕಲೀರಿ. ಹೇಗೆ ನಾವು ಕಾಪಿರೈಟ್ ಫ್ರೀ ಇಮೇಜ್ಗಳನ್ನು ಯೂಸ್ ಮಾಡಬೇಕು, ಹೇಗೆ ನಾವು ಕಾಪಿರೈಟ್ ಫ್ರೀ ವಿಡಿಯೋಗಳನ್ನು ಯೂಸ್ ಮಾಡಬೇಕು, ಯಾವುದು ಮ್ಯೂಸಿಕ್ ಯೂಸ್ ಮಾಡಿದರೆ ನಮ್ಮ ಚಾನಲ್ಗೆ ಕಾಪಿರೈಟ್ ಕ್ಲೇಮ್ ಬರಂಗಿಲ್ಲ. ಯಾರ್ದು ವಿಡಿಯೋ ನಾನು ಡೌನ್ಲೋಡ್ ಮಾಡಿ ನನ್ನ ಚಾನಲ್ ಮೇಲೆ ಹಾಕಿದರೆ ನನಗೆ ಕಾಪಿರೈಟ್ ಸ್ಟ್ರೈಕ್ ಕೊಡಂಗಿಲ್ಲ. ಇದು ಎಲ್ಲ ಸ್ಟಡಿ ಮಾಡಬೇಕು, ಇದೆಲ್ಲ ಕಲಿಬೇಕು. ಅದೇ ಕಲಿಸ್ಲಾಕ ಇಲ್ಲಿ 175 ವಿಡಿಯೋಗಳನ್ನು 75 ವಿಡಿಯೋಕ್ಕಿಂತ ಜಾಸ್ತಿ ಈ ಚಾನಲ್ ಮೇಲೆ ಹಾಕಿದ್ದೀನಿ. ಒಂದೊಂದು ವಿಡಿಯೋ ನಿಮಗೆ ಒಂದೊಂದು ಸ್ಟೆಪ್, ಒಂದೊಂದು ಹೆಜ್ಜೆ ಇಡ್ಲಾಕ ನಿಮಗೆ ಮಾರ್ಗದರ್ಶನ ಆಕತಿ ಈ ನಿಮ್ಮ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ಮೇಲೆ. ಸೊ ಹೋಗಿ ಎಲ್ಲ ವಿಡಿಯೋಗಳನ್ನು ನೋಡ್ರಿ. ಒಂದು ಫಸ್ಟ್ಲಿಂದ ಶುರು ಮಾಡ್ರಿ. ನಮ್ಮ ಚಾನಲ್ ಮೇಲೆ ಎಲ್ಲ ನಿಮಗೆ ಏನಾದರೂ ಕಲೀಲಿಕ್ಕೆ ಸಿಗ್ತೈತಿ. ನೋಡೋಣ ಎಷ್ಟು ಮಂದಿ ನನ್ನ ಎಲ್ಲ ವಿಡಿಯೋ ನೋಡ್ಯಾರ, ಎಷ್ಟು ಮಂದಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಯಾರ, ಅವ್ರು ಕಮೆಂಟ್ ಮಾಡ್ರಿ. ಒಂದು ವಿಡಿಯೋ ಮಿಸ್ ಮಾಡಿಲ್ಲ. ಒಂದೊಂದು ವಿಡಿಯೋದಿನ ಏನೇನು ಕಲ್ತೀರಿ ಅದು ನನಗೆ ಕಮೆಂಟ್ ಮಾಡ್ರಿ. ಮತ್ತು ನಿಮಗೆ ಏನೇನು ಪ್ರಾಬ್ಲಮ್ ಆಕೈತಿ ಅದನ್ನು ನನಗೆ ಹೇಳ್ರಿ.
ಹೇಳ್ರಿ. ನಿಮ್ದು ಕಮೆಂಟ್ ಜೆನ್ಯೂನ್ವಾಗಿ ಇರಬೇಕು. 4,000 ತಾಸು ವಾಚ್ ಟೈಮ್ ಮತ್ತು 1,000 ಸಬ್ಸ್ಕ್ರೈಬರ್ ಮೇಲೆ ಫೋಕಸ್ ಇಡಿ ಬ್ಯಾಡ್ರಿ. ಕ್ರಿಯೇಟಿವಿಟಿ ಮಾಡುವುದಕ್ಕನ್ನು ಕಲೀರಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಏನಾದರೂ ನಿಮ್ಗೆ ಅಪ್ಪಿತಪ್ಪಿ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ದಯವಿಟ್ಟು ಜವಾರಿ ಮಂದಿ ಕ್ಷಮಿಸಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಗೆಳೆಯ ಜೊತೆಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ ಜವಾರಿ ಮಂದಿಗೆ.